ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಇಂದು ಕ್ರಿಯೇಟಿವ್ ಡೈಲಿ ಡೋಸ್ ನ ವಿಶೇಷತೆ ನಾನು ನಿಮ್ ಜೊತೆಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಸೊ ಐಸಿಸಿ ವರ್ಲ್ಡ್ ಕಪ್ ಕ್ರಿಕೆಟ್ ಇವೆಂಟ್ 13th ಎಡಿಷನ್ ನವಿ ಮುಂಬೈಲಿ ಇರ್ತಕ್ಕಂಥ ಡಿವೈ ಪಾಟೀಲ್ ಸ್ಟೇಡಿಯಂದಲ್ಲಿ ನಡೀತು. ಇದನ್ನು ಈ ಬಾರಿ ಹಾಸ್ಟ್ ಮಾಡಿರ್ತಕ್ಕಂಥ ದೇಶಗಳು ಅಂದ್ರೆ ಭಾರತ ಮತ್ತು ಶ್ರೀಲಂಕಾ. ಭಾರತ 4ನೇ ಬಾರಿ ಮಾಡ್ತಾ ಇದ್ರೆ, ಶ್ರೀಲಂಕಾ ಮೊದಲ ಬಾರಿಗೆ ಇದನ್ನು ಹಾಸ್ಟ್ ಮಾಡ್ತಾ ಇದೆ. ಸೊ ಬಹಳಷ್ಟು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಟೀಮು ವುಮೆನ್ಸ್ ಕ್ರಿಕೆಟ್ ಟೀಮ್ ಅಲ್ಲಿ ಅಂತಂದ್ರೆ ಆಸ್ಟ್ರೇಲಿಯಾ 7 ಬಾರಿ ಇದು ಚಾಂಪಿಯನ್ ಆಗಿರ್ತಕ್ಕಂಥದ್ದು. ಈ ಬಾರಿ ಫೈನಲ್ ಮ್ಯಾಚ್ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೀತು. ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಸಫಾಲಿ ವರ್ಮಾ, ಪ್ಲೇಯರ್ ಆಫ್ ದ ಸೀರೀಸ್ ಆಗಿ ದೀಪ್ತಿ ಶರ್ಮಾ. ಟೋಟಲ್ ಇದರ ಅಮೌಂಟ್ ಎಷ್ಟಿದೆ ಅಂದ್ರೆ $13.88 ಮಿಲಿಯನ್ ಈ ಒಂದು ಪ್ರೈಸ್ ಮನಿಯನ್ನ ಇಲ್ಲಿ ಇಡಲಾಗಿದೆ. ಐಸಿಸಿ ಚೇರ್ಮನ್ ಜೈ ಶಾ, ಐಸಿಸಿ ಸಿಇಒ ಸಂಜೋಗ್ ಗುಪ್ತಾ. ಈ ಬಾರಿ ಮಹಿಳಾ ಟೀಮ್ ನ ಕ್ಯಾಪ್ಟನ್ ಯಾರಾಗಿದ್ರು ಅಂದ್ರೆ ಹರ್ಮನ್ ಪ್ರೀತ್ ಕೌರ್ ಅವರು. ಸೊ ನೆಕ್ಸ್ಟ್ ವುಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ 2029 ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ರೈಟ್, ಥ್ಯಾಂಕ್ ಯು.